ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನ ಜೊತೆಯಲ್ಲಿ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸುದ್ದಿಯತ್ತ ಗಮನ ಕೊಡೋಣ. ಅಲೋಕ್ ಕುಮಾರ್ ಅವರು ಕಾರಾಗೃಹದ ಜವಾಬ್ದಾರಿಯನ್ನ ಹೊತ್ತುಕೊಂಡ ಬಳಿಕ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅಲೋಕ್ ಕುಮಾರ್ ಅವರು ಅನೇಕ ಇಲಾಖೆಗಳಲ್ಲಿ ಕೆಲಸವನ್ನ ಮಾಡಿರೋದು ನಮಗೂ ಚೆನ್ನಾಗಿ ಗೊತ್ತು. ಆದ್ರೆ ಅವರ ಹೆಸರಿಗೆ ಕಳಂಕ ತರುವಂತ ಕೆಲಸ ಈಗ ಅವರ ಕಿರಿಯ ಅಧಿಕಾರಿಗಳೇ ಮಾಡ್ತಿರ್ಬೋದೇನು. ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಈ ಸಂಚು ನಡೀತಾ ಇದೆ ಅಂತ ನೇರವಾಗಿ ಹೇಳ್ಬೋದು. ಅವರ ಹೆಸರನ್ನ ಉಲ್ಲೇಖಿಸಿ ವಿಡಿಯೋವನ್ನ ಮಾಡಿ ವೈರಲ್ ಮಾಡ್ತಾರೆ ಅಂತಂದ್ರೆ ಅಲೋಕ್ ಕುಮಾರ್ ಅವರು ಜೈಲಲ್ಲಿ ಸೌಲಭ್ಯವನ್ನ ಒದಗಿಸ್ತಾರ? ಅಲೋಕ್ ಕುಮಾರ್ ಅವರ ಬಗ್ಗೆ ಗೊತ್ತಿರೋರು ಯಾರು ಕೂಡ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ವಿಡಿಯೋ ವೈರಲ್ ಮಾಡಿದ್ರಲ್ಲ, ತನಿಖೆ ಆಗಬೇಕು, ಗೊತ್ತಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳು ಬಿಂದಾಸ್ ಆಗಿದ್ದಾರೆ, ವಿಡಿಯೋವನ್ನ ಮಾಡ್ತಾರೆ. OTT ಪ್ಲಾಟ್ಫಾರ್ಮ್ಗಳು ಅವ್ರಿಗೆ ಸಿಗುತ್ತೆ. ಎಲ್ಲವೂ ಕೂಡ ಕುಲ್ಲ ನಡೀತಾ ಇದೆ. ಅಲೋಕ್ ಕುಮಾರ್ ಅವರೇ ನಮಗೆ ಅಲೋ ಮಾಡಿದ್ದಾರೆ ಅಂತೇಳಿ ನೋಡಿ. ಈ ವಿಡಿಯೋಗಳಿದಾವಲ್ಲ, ಜೈಲಲ್ಲಿ ಟಿವಿ ಇರೋದನ್ನ ವಿಡಿಯೋ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸಂಚು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರು ಈ ವಿಡಿಯೋವನ್ನ ಮಾಡಿದ್ದಾರೆ, ಯಾರು ವಿಡಿಯೋವನ್ನ ಹಾರಿಬಿಟ್ಟಿದ್ದಾರೆ, ತಗೊಂಬಂದು 4 ತಗ್ಗಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾರು ಈ ವಿಡಿಯೋವನ್ನ ಮಾಡಿದ್ದಾರಲ್ಲ ಅವರೇ ಬಾಯ್ಬಿಡ್ತಾರೆ. ಅಲೋಕ್ ಕುಮಾರ್ ಅವರು ಈ ಹಿಂದೆ KSRP ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. KSRP ತುಕಡಿಯ ಸಿಬ್ಬಂದಿಗಳು ಯಾವ ರೀತಿಯಾಗಿ ದೇಹವನ್ನ ಬೆಳೆಸಿಕೊಂಡಿದ್ರು, ಅವರಿಗೆ ಯೋಗ ಫಿಟ್ನೆಸ್ ಹೇಗಿರಬೇಕು ಅನ್ನುವ ಪಾಠವನ್ನ ಮಾಡಿದಂತರು. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದವರು. ಅಂತ ಕಾಲದಲ್ಲಿ ಸೈಲೆಂಟ್ ಸುನಿಲನ್ಗೆನೆ ಗುರಾಯಿಸ್ಬೇಡ ಅಂತೇಳಿ ಬಹಿರಂಗವಾಗಿ ಆವಾಜನ್ನ ಹಾಕದಂತವರು ಅಲೋಕ್ ಕುಮಾರ್ ಅವರು. ಒಬ್ಬ ಖಡಕ್ ಅಧಿಕಾರಿ ಇವತ್ತು ಜೈಲಿನ ಕರ್ಮಕಾಂಡಗಳನ್ನ ಬಯಲಿಗೆಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಅಧಿಕಾರಿ ಕಳಂಕ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂಥ ಅಧಿಕಾರಿಗಳು ಬಂದಾಗ ಈ ರೀತಿಯಾಗಿ ಆಗೋದು ಸರ್ವೇ ಸಾಮಾನ್ಯ. ಇವತ್ತು ಪ್ರತಿಯೊಂದು ಕಾರಾಗೃಹದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇರೋದು ಸ್ಟಾಪ್ ಆಗಿದೆ, ಸಿಗರೇಟ್ಗಳು ಸ್ಟಾಪ್ ಆಗ್ತಾ ಇದೆ, ಅಕ್ರಮ ಚಟುವಟಿಕೆಗಳು ಸ್ಟಾಪ್ ಆಗ್ತಾ ಇದೆ. ಪ್ರತಿಯೊಂದು ಬ್ಯಾರಕಲ್ಲೂ ಕೂಡ ಸ್ಟ್ರಿಕ್ಟ್ ಅನ್ನ ಮಾಡಿರುವಂತ ಅಲೋಕ್ ಕುಮಾರ್ ಅವರು ಪ್ರತಿಯೊಂದು ಕಾರಾಗೃಹಕ್ಕೂ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅರ್ಧೇ ತಪ್ಪಿದ್ರು ಹಿಂದೆ ಮುಂದೆ ನೋಡದೆ ಆನ್ ಸ್ಪಾಟ್ ಅಲ್ಲಿ ಕ್ರಮವನ್ನ ಜರುಗಿಸ್ತಾರೆ. ಈಗ ಅವರಿದ್ರೆ ನಮಗ್ ಸಮಸ್ಯೆ ಅಂತ ಹೇಳಿ ಗೊತ್ತಾಗಿ ಕೆಲವರೇ ಇಂಥ ಒಂದು ಪ್ಲಾನ್ ಮಾಡಿರ್ಬೋದು, ಷಡ್ಯಂತ್ರ. ನಮಗೆ ಚೆನ್ನಾಗಿ ಗೊತ್ತು. ಒಬ್ಬ ಖಡಕ್ ಅಧಿಕಾರಿ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದಂಥವ್ರು, ಕ್ರೈಮ್ ಅನ್ನ ಹ್ಯಾಂಡಲ್ ಮಾಡಿದಂಥವ್ರು. ಅಂತ ಒಬ್ಬ ಅಧಿಕಾರಿಯಾಗಿ ಕಳಂಕ ತರುವಂತ ಕೆಲಸವನ್ನ ಬೇರೆ ಯಾರೋ ಕೈದಿಗಳು ಮಾಡಿರೋದಲ್ಲ, ಇದು ಜೈಲಿನ ಅಧಿಕಾರಿಗಳೇ ಯಾರೋ ಮಾಡಿದ್ದಾರೆ. ಅವ್ರಿಗೆ ಕಮಾಯಿ ಹೋಗ್ಬೇಕಲ್ಲ, ಅದು ಸ್ಟಾಪ್ ಆಗಿರುತ್ತೆ. ಅದು ಸ್ಟಾಪ್ ಆದಾಗ ಏನ್ ಮಾಡ್ತಾರೆ ನೋಡಿ. ಯೂಶಲಿ ಕಾರಾಗೃಹದಲ್ಲಿ ಏನಾಗುತ್ತೆ, ಯಾರಾದ್ರೂ ಮೇಲಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದ್ರೆ ಬ್ಯಾರಕ್ ಅಲ್ಲಿ ಎತ್ತು ಕಟ್ಟೋದು, ಕೈದಿಗಳಿಗೆ ಹೊಡೆದಾಡ್ಕೊಳ್ಳಿ ಅಂತೇಳಿ. ಹೊಡೆದಾಡ್ಕೊಂಡು ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಧಿಕಾರಿಗಳಿಗೆ. ಇದಾಗಿದೆ. ಎಷ್ಟೋ ಅಧಿಕಾರಿಗಳು ನಮ್ಮ ಹತ್ರನೇ ಮಾತಾಡಿದ್ದಾರೆ, ಆಫ್ ದ ರೆಕಾರ್ಡ್ ಹೇಳಿದ್ದಾರೆ. ಇಲ್ಲಿ ಸಿಬ್ಬಂದಿಗಳು ಹೇಳ್ದಂಗೆ ನಾವು ಕೇಳಬೇಕು. ಒಂದು ವೇಳೆ ಯಾರಿಗಾದ್ರೂ ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಕಮಾಯಿ ಬರ್ತಾ ಇದ್ರೆ ನಾವು ಸ್ಟಾಪ್ ಮಾಡ್ಬಿಟ್ರೆ ಕೈದಿಗಳು ಹೊಡೆದಾಡ್ಕೊಳ್ತಾ ಮಾಡ್ತಾರೆ. ಮಾಡ್ಕೊಂಡು ರಾತ್ರಿ ಫೋನ್ ಮಾಡ್ತಾರೆ, ನಮ್ಗೆ ಹೇಳ್ತಾರೆ. ಮಾತ್ರ ಅಧಿಕಾರಿಗಳು ಹೇಳಿದ್ದಾರೆ, ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ, ಸಾರ್ ಇಲ್ಲಿ ಗಲಾಟೆ ಆಗ್ತದೆ ಬನ್ನಿ ಅಂತೇಳಿ. ಅಧಿಕಾರಿ ಹೋಗಿ ನೋಡಿದ್ರೆ ಎಲ್ಲವೂ ಶಾಂತವಾಗಿರುತ್ತೆ. ಮತ್ತೆ ಮನೆ ಹೋಗ್ತಾರೆ, ಸಾರ್ ಇಲ್ಲ ಹೊಡೆದಾಟ ಆಗ್ತದೆ ಬನ್ನಿ ಅಂತೇಳಿ. ಮತ್ತೆ 4 ಗಂಟೆ ಹೋಗ್ತಾರೆ ರಾತ್ರಿ. ಈ ರೀತಿಯಾಗಿ ಅಲ್ಲಿರುವಂತ ಸಿಬ್ಬಂದಿಗಳೇ, ಬೇರೆ ಯಾರು ಅಲ್ಲ, ಸಿಬ್ಬಂದಿಗಳೇ. ಈಗ ಅಲೋಕ್ ಕುಮಾರ್ ಅವರು ಒಂದು ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಾಗೃಹದ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಅವರ ಹೆಸರಿಗೆ ಕಳಂಕ ತರೋದಕ್ಕೆ ಈ ರೀತಿಯಾಗಿ ಆಗ್ತಾ ಇರೋದು ನೋಡಿ. ಒಂದು ಮೊಬೈಲ್ ಅಲ್ಲಿ ವಿಡಿಯೋವನ್ನ ಮಾಡ್ತಾರೆ, ಈ ವಿಚಾರ ಗೊತ್ತಾಗ್ತದಂತೆ ಅಲರ್ಟ್ ಆಗಿದ್ದಾರೆ ಅಲೋಕ್ ಕುಮಾರ್ ಅವರು. ಚೆಕ್ ಮಾಡಿ ಅಂತೇಳಿ ಚೆಕ್ ಮಾಡಿ ಅದೆಲ್ಲ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ವಿಡಿಯೋಗಳು ಸಿಗುತ್ತೆ. ಬಿಂದಾಸ್ ಆಗಿದ್ದಾರೆ. ಇವತ್ತು ಕಾರಾಗೃಹದಲ್ಲಿ ಕೈದಿಗಳು ಏನಕ್ಕೆ ಇರ್ತಾರೆ, ಒಂದು ಸಜಾಬಂದಿ ಕೈದಿ ಅಂತ ಇರ್ತಾರೆ. ಸಜಾಬಂದಿ ಅವ್ರೇನ್ ಮಾಡ್ತಿರ್ತಾರೆ, ಕಂಪ್ಲೀಟ್ ಅಲ್ಲೇ ಇರ್ತಾರೆ. ವಿಚಾರಣೆ ದಿನ ಕೈದಿಗಳಂತ ಇರ್ತಾರೆ, ನಿಮ್ಗೆ ಚೆನ್ನಾಗಿ ಗೊತ್ತು. 2 ತರದ ಕೈದಿಗಳು ಇರ್ತಾರೆ, ವಿಚಾರಣೆ ದಿನ ಕೈದಿಗಳು ಮತ್ತೆ ಸಜಾಬಂದಿ ಕೈದಿಗಳು. ಅಲೋಕ್ ಕುಮಾರ್ ಅವರು ಕೆಲಸವನ್ನ ಮಾಡ್ತಿದ್ರು, ಅವರ ಹೆಸರು ಕಳಂಕ ತರೋದಕ್ಕೆ ಅಂತ ಹೋದ್ರು. ಈಗ ಅವರೇ ಲಾಕ್ ಆದ್ರು. ತನ್ನ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹೇಳ್ಕೊಳ್ಳೋದು ಯಾವುದು ಅಂತಾರೆ ಇದೆ. ಅಲೋಕ್ ಕುಮಾರ್ ಅವರಿಗೆ ಕಳಂಕ ತರದ್ದು.
ಚಾನ್ಸೇ ಇಲ್ಲ ಈ ವಿಚಾರದಲ್ಲಿ, ಯಾರು ಕೂಡ ನಂಬೋದೇ ಇಲ್ಲ. ಝೀರೋ ಟಾಲರೆನ್ಸ್ ಈ ವಿಚಾರದಲ್ಲಿ ಅಲೋಕ್ ಕುಮಾರ್ ಅವರು. ನಾವು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಲ್ಲ, ಅವರು ಬಂದ ಮೇಲೆ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ದಾರೆ, ಬ್ರೇಕ್ ಹಾಕಿದ್ದಾರೆ. ಅವರಿದ್ರೆ ನಮಗೆ ತೊಂದರೆ ಅಂತೇಳಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿರ್ಬೋದು. ತನಿಖೆ ಆಗ್ಬೇಕು, ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಯಾಕಂದ್ರೆ ನಾಳೆ ದಿನ ಅಧಿಕಾರಿಗಳು ಫ್ರೀಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಏನಿದು ವಿಡಿಯೋ? ಎಸ್, ಈಗಾಗಲೇ ಏನು ಒಂದು ಈ ಹಿಂದೆ ಗ್ಯಾಂಗ್ ರೂಪದಲ್ಲಿ ಒಂದೊಂದು ಬ್ಯಾರಕ್ಗಳಲ್ಲಿ ಇಡಲಾಗ್ತಾ ಇತ್ತು. ಆದ್ರೆ ಆಲ್ಫಾಬಿಟ್ ಮುಖಾಂತರ ಅವರನ್ನ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂತಹ ಒಂದು ಪದ್ಧತಿಯನ್ನ ಅಲೋಕ್ ಕುಮಾರ್ ಅವರು ತಂದಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ನಮ್ಮನ್ನ ಬೇರೆ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಅಂದ್ರೆ ನಮ್ಮ ಟೀಮ್ ಅನ್ನ ಬೇರೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ದರ್ಶನ್ ಮತ್ತೆ ಅಭಿ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅಂದ್ರೆ ಹೆಣ್ಣೂರು ಬಂಡೆ ಮರ್ಡರ್ ಕೇಸಲ್ಲಿ ಹೋಗಿರುವಂತಹ ವಿಚಾರಣಾಧೀನ ಕೈದಿಗಳೇನಿದ್ದಾರೆ, ಇವರಿಬ್ಬರು ಕೂಡ ಮಾಡಿರುವಂತಹ ಒಂದು ಷಡ್ಯಂತ್ರ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ಜೈಲು ಅಧಿಕಾರಿಗಳು, ಸಿಬ್ಬಂದಿಗಳೇನಾದ್ರೂ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಇದನ್ನ ಎನ್ಕ್ವೈರಿ ಮಾಡಿದ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಈ ರೀತಿಯಾದಂತಹ ಫೆಸಿಲಿಟೀಸ್ಗಳು ನೆಟ್ಫ್ಲಿಕ್ಸ್ ಸಿಗುತ್ತೆ, ಮತ್ತೆ ಇನ್ನೂ ಬೇರೆ ಎಲ್ಲ ಯಾವ ಆಪ್ಗಳಿದೆ ಅದೆಲ್ಲವೂ ಕೂಡ ಸಿಗುತ್ತೆ ನಮಗೆ. ಇದೆಲ್ಲವೂ ಕೂಡ ಅಲೋಕ್ ಕುಮಾರ್ ಅವರೇ ಮಾಡಿಕೊಟ್ಟಿದ್ದು, ಅಂದ್ರೆ ಅವರೇ ಒದಗಿಸಿರುವಂತಹ ಒಂದು ಫೆಸಿಲಿಟಿ ಅಂತ ಹೇಳಿ ಅವರು ಇಂಟೆನ್ಷನ್ ಅಲ್ಲಿ ಮಾಡಿರುವಂತದ್ದು. ಅಂದ್ರೆ ಎಂಡ್ರೋಸ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನಿಗೆ ಪ್ರಚೋದನೆಯನ್ನ ನೀಡಿ ಈ ರೀತಿಯಾಗಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಯಾವಾಗ ಈ ಒಂದು ವಿಡಿಯೋ ಹೊರಗಡೆ ಬಂತು, ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ಗಳನ್ನು ತೆಗೆದುಕೊಳ್ಳೋದಕ್ಕೆ, ಅಂದ್ರೆ ಜೈಲಿಗೆ ಒಂದು ಸ್ಪೆಷಲ್ ಟೀಮ್ ಅನ್ನು ಕಳಿಸ್ತಾರೆ. ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಅಂದ್ರೆ ಪರಪ್ಪನಗರಲ್ಲಿ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಇಮಿಡಿಯೇಟ್ ಆಗಿ ಅವರನ್ನು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆಗಿದೆ. ಅಂದ್ರೆ ಅವರು ನಮಗೆ ಬೇರೆ ಬೇರೆ ಬ್ಯಾರಕ್ಗಳಿಗೆ ಇದು ಮಾಡ್ತಾ ಇದ್ರು ಮತ್ತು ಬೇರೆ ರೀತಿಯಾದಂತಹ ಯಾವುದೇ ಒಂದು ನಿಷೇಧಿತ ವಸ್ತುಗಳೇನಿದೆ ಅದ್ಯಾವುದು ಕೂಡ ಸಿಗದೇ ಇರುವಂತಹ ಕಾರಣದಿಂದಾಗಿ ನಾವು ಅವರ ಮೇಲಿನ ಒಂದು ದ್ವೇಷದಿಂದಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದೀವಿ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ತೀರಾ ಒಂದು ಡೀಪ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗುತ್ತೆ. ಮತ್ತು ಪರ್ಟಿಕ್ಯುಲರ್ ಆಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿದ್ರೆ ನಾವು ಸಿಕ್ಕಾಕೊಳ್ತೀವಿ, ಇದರ ಎನ್ಕ್ವೈರಿ ಆಗುತ್ತೆ, ಮತ್ತೆ ಯಾರು ಏನಾಗುತ್ತೆ ಅನ್ನುವಂಥದ್ದು ಆ ಅಕ್ಯೂಸ್ ಗಳಿಗೆ ಗೊತ್ತೇ ಇರುತ್ತೆ. ಆದ್ರೂ ಕೂಡ ಇಂಟೆನ್ಷನ್ ಅಲ್ಲಿ ಈ ರೀತಿಯಾದಂತಹ ಒಂದು ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇವರಿಗೆ ಯಾರಾದ್ರೂ ಬೇರೆ ಏನಾದ್ರೂ ಸಪೋರ್ಟ್ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನ ಸಿಬ್ಬಂದಿಗಳು ಹುಡುಕ್ತಾ ಇದ್ರು. ಈಗ ಅವರೇ ಒಂದು ವಿಡಿಯೋ ಮಾಡಿ ತಮ್ಮ ಮೊಬೈಲ್ ಎಲ್ಲಿದೆ ಅಂತ ಹೇಳಿ ತೋರಿಸಿಕೊಳ್ಳೋದಕ್ಕೆ ಅವರೇ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಹಜವಾಗಿಯೇ ಈ ಒಂದು ಎಫ್ಐಆರ್ ಆಗುತ್ತೆ. ಎಫ್ಐಆರ್ ದಾಖಲಾದ ಬಳಿಕ ಅವರನ್ನು ಎನ್ಕ್ವೈರಿ ಮಾಡುತ್ತೆ. ಮದರ್ ಒಂದು ಡಿವೈಸ್ ಅಂತ ಏನು ಹೇಳಲಾಗುತ್ತೆ, ಅಂದ್ರೆ ಯಾವ ಮೊಬೈಲ್ ನಿಂದ ಇದನ್ನ ಕಳಿಸಲಾಗಿದೆ ಆ ಮೊಬೈಲ್ಗಳನ್ನು ಹುಡುಕಾಟವನ್ನು ಮಾಡೇ ಮಾಡ್ತಾರೆ. ಅದೇ ಅಕ್ಯೂಸ್ ಗಳ ಮುಖಾಂತರ ಅವರು ಇಟ್ಟಿರುವಂತಹ ಮೊಬೈಲ್ ಏನಿದೆ, ಅಂದ್ರೆ ಯಾವ ಜಾಗದಲ್ಲಿ ಇಟ್ಟಿದ್ರು ಆ ಜಾಗಕ್ಕೆ ಇವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಮೊಬೈಲ್ಗಳನ್ನು ರಿಕವರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಆ ಒಂದು ಮೊಬೈಲ್ ಇಟ್ಟಿರುವಂತಹ ಜಾಗ ಕೂಡ ಬಹಳ ಒಂದು ಅಸಹ್ಯಕರವಾದಂತಹ ಒಂದು ಜಾಗದಲ್ಲಿ ಇಟ್ಟಿರುವಂತದ್ದು. ಹೀಗಾಗಿ ಅಂತಹ ಜಾಗದಲ್ಲಿ ಕವರ್ಗಳನ್ನು ಹಾಕುವಂತಹ ಮುಖಾಂತರ ಮುಚ್ಚಿಟ್ಟು ಆ ಫೋನ್ಗಳನ್ನು ಬಳಕೆ ಮಾಡುವಂತಹ ಮುಖಾಂತರ ಇಲ್ಲಿ ಅಲೋಕ್ ಕುಮಾರ್ ಅವರ ವಿಡಿಯೋವನ್ನ ಮಾಡುವಂತದ್ದು, ಅವರ ಒಂದು ತೇಜೋವಧೆ ಮಾಡೋದಕ್ಕೆ ಬಳಸಲಾಗ್ತಾ ಆಗಿದೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ಈಗ ಸದ್ಯ ಅಷ್ಟು ಮೊಬೈಲ್ಗಳನ್ನ ತಮ್ಮ ಒಂದು ವಶಕ್ಕೆ ಪರಪ್ಪನಗರ ಪೊಲೀಸರು ತೆಗೆದುಕೊಂಡಿದ್ದಾರೆ. ಮುಂದಿನ ಹಂತದ ಎನ್ಕ್ವೈರಿಯಲ್ಲಿ ಯಾರ್ಯಾರನ್ನ ಇಲ್ಲಿ ಕರೆಸಬೇಕು ಅನ್ನುವಂಥದ್ದು ಕೂಡ ಈಗ ಎಲ್ಲವನ್ನು ಕೂಡ ಪಟ್ಟಿ ಮಾಡಿದ್ದಾರೆ. ಅಂದ್ರೆ ಈಗ 3 ಜನ ವಾರ್ಡರ್ಗಳೇನಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದಕ್ಕೆ ಇವರ ಇನ್ಚಾರ್ಜ್ ಅನ್ನು ಹೊಂದಿರುವಂತಹ ಜೈಲರ್ ಏನಿದ್ದಾನೆ ಆತನ ಮೇಲೆಯೂ ಕೂಡ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನು ಮಾಡೋದಕ್ಕೆ SP ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನ ಅನತಿಯ ಮೇರೆಗೆ ಇದೆಲ್ಲವೂ ಕೂಡ ಆಗ್ತಾ ಇದೆಯಾ, ನೀನ್ ಯಾಕೆ ತಡಿಲಿಲ್ಲ ಅಂತ, ಅಂದ್ರೆ ಮೊಬೈಲ್ಗಳನ್ನ ಒಳಗಡೆ ಹೇಗೆ ಹೋಯ್ತು ಮತ್ತು ಯಾವ ನಿಮ್ಮ ಸಿಬ್ಬಂದಿಗಳ ಮೇಲೆ ನಿಮಗೆ ಕಂಟ್ರೋಲ್ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತ ಹೇಳ್ಬೋದಾಗಿದೆ. ಸಹಜವಾಗಿಯೇ ಒಬ್ಬ ಖಡಕ್ ಅಧಿಕಾರಿ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ತೇಜೋವಧೆಗಳನ್ನ ಸಹಿಸಿಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಇವರ ಒಂದು ಕಡಕ್ನೆಸ್ ಏನಿದೆ ಅದು ಇಷ್ಟ ಆಗೋದಿಲ್ಲ. ಹೀಗಾಗಿ ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ವಿಧಾನದಲ್ಲಿ ಅವರಿಗೆ ಟಾರ್ಚರ್ ಕೊಡುವಂತಹ ಒಂದು ಪ್ರವೃತ್ತಿಗಳನ್ನ
ಕೌಶಲ್ಯವನ್ನ ಬೆಳೆಸ್ಕೊಳ್ತಾರೆ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೂಡ ಇದೆ. ಈಗ ಜೈಲು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅದನ್ನ ಮುಂದುವರಿದ ಭಾಗ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಹಿಂದೆ ದಯಾನಂದ್ Okay. ಅವರು ಇದ್ದಂತಹ ಸಂದರ್ಭದಲ್ಲಿ ಕೂಡ ಇದೇ ತೆರನಾದಂತಹ ಒಂದಷ್ಟು ಇದು ಕೂಡ ನಡೆದಿತ್ತು. ಈಗ ಸದ್ಯ ಅಲೋಕ್ ಕುಮಾರ್ ವಿರುದ್ಧ ನಡೆದಿರುವಂತದ್ದು. ಎಸ್, ಇಲ್ಲಿ ಆಶ್ಚರ್ಯ ಅಂತ ಏನಿಲ್ಲ, ಅವ್ರಿಗಿರೋ ಆಪ್ಷನ್ನೇ ಅದು.